ರಾಮಮಂದಿರ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ಡೀಟೇಲ್ಸ್ ಗಳನ್ನ ನಾವು ಗಮನಿಸ್ತಾ ಇದ್ವಿ. ಇದೀಗ 8 ಜನ ಆರೋಪಿಗಳನ್ನ ಎಸ್ಐಟಿ ಬಂಧಿಸಿತ್ತು. ಅವರನ್ನ ಕೋರ್ಟ್ಗೂ ಕೂಡ ಹಾಜರುಪಡಿಸಿದ್ರು. ಇವತ್ತು 3 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಕೋರ್ಟ್ ಆದೇಶವನ್ನ ಕೊಟ್ಟಿರೋದು ಈಗ ಗೊತ್ತಾಗ್ತಾ ಇದೆ. 8 ಆರೋಪಿಗಳಿಗೆ 3 ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಿದೆ ಕೋರ್ಟ್. ಫರೀದಾಬಾದ್ ಕೋರ್ಟ್ನಿಂದ ಆದೇಶ ಬಂದಿರೋದು ಗೊತ್ತಾಗ್ತಾ ಇದೆ. ಅದಕ್ಕೂ ಮುಂಚಿತವಾಗಿ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದ್ದಾರೆ. 8 ಜನ ಆರೋಪಿಗಳನ್ನ ಅದಾದ ನಂತರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಕರ್ಕೊಂಡು ಹೋಗಿದ್ದಾರೆ. ತ್ವರಿತಗತಿಯಲ್ಲಿ ವಿಚಾರಣೆ ನಡೀಬೇಕು ಅನ್ನುವಂಥ ಉದ್ದೇಶದಿಂದ ಇದೀಗ 8 ಆರೋಪಿಗಳಿಗೆ 3 ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಿದೆ. ಸೊ ಅದಾದ ನಂತರ ತನಿಖೆ ಮುಂದುವರಿತಾ ಇರುತ್ತೆ. ಇದಾಗಲೇ ಸಾಕಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಹಾಗೆ ಮಾಹಿತಿಯನ್ನ ಕೂಡ ಎಸ್ಐಟಿ ಕಲೆ ಹಾಕಿದೆ. ಯಾರ್ಯಾರ ಪಾತ್ರ ಏನು, ಜೊತೆಗೆ ಕೆಲವರ ಮನೆಯಲ್ಲಿ ನಗದು ಸಿಕ್ಕಿರೋದು ಇದೆ, ಅಕೌಂಟ್ನಲ್ಲಿ ನಗದು ಪತ್ತೆಯಾಗಿರೋದು ಕೂಡ ಇದೆ. ಎಲ್ಲಿವರೆಗೂ ಅಂತ ಹೇಳಿದ್ರೆ ಹಣವನ್ನ ಕೌಂಟ್ ಮಾಡೋದಕ್ಕೆ ಅವರವರ ಕುಟುಂಬದವರನ್ನ ಬಿಟ್ಕೊಂಡಿರೋದು, ಅವ್ರಗಳಿಗೆ ಜವಾಬ್ದಾರಿಯನ್ನ ಕೊಟ್ಟಿರೋದು, ಇವೆಲ್ಲವೂ ಕೂಡ ತನಿಖೆ ಹಂತದಲ್ಲಿ ಗೊತ್ತಾಗ್ತಾ ಇದೆ. 8 ಆರೋಪಿಗಳದ್ದು ಬೇರೆ ಬೇರೆ ಪಾತ್ರ. ಇದಕ್ಕೆ ಸಂಬಂಧಪಟ್ಟಾಗೆ ಸಾಕ್ಷ್ಯವನ್ನ ಕಲೆ ಹಾಕಿರುವಂತ ಎಸ್ಐಟಿ 8 ಜನ ಆರೋಪಿಗಳನ್ನ ಬಂಧಿಸಿತ್ತು. ಹಾಗೆ ಕೂಡಲೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೂ ಕೂಡ ಅವರನ್ನ ಹಾಜರುಪಡಿಸ್ತಾರೆ. ತ್ವರಿತಗತಿಯಲ್ಲಿ ಅವರ ಮೆಡಿಕಲ್ ಚೆಕಪ್ ಕೂಡ ಮುಗಿಯುತ್ತೆ. ಇದೀಗ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿದೆ ಕೋರ್ಟ್. 3 ದಿನ 8 ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿರ್ತಾರೆ. ಅದಾದ ನಂತರ ಬಹುಶಃ ಮುಂದಿನ ವಿಚಾರಣೆಗೆ ಬೇಕಿದ್ದಂತ ಸಂದರ್ಭದಲ್ಲಿ ಎಸ್ಐಟಿ ಮತ್ತೆ ಅವರನ್ನ ಕಸ್ಟಡಿಗೆ ಪಡೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಇದೀಗ ಬರ್ತಾ ಇರುವಂತ ಅಪ್ಡೇಟ್ಸ್ ಪ್ರಕಾರವಾಗಿ 3 ದಿನ ನ್ಯಾಯಾಂಗ ಬಂಧನಕ್ಕೆ ಈ 8 ಜನ ಆರೋಪಿಗಳನ್ನ ನೀಡಿದ್ದಾರೆ. ತನಿಖೆ ಇಂದು ಕೂಡ ಮುಂದುವರೆದಿದೆ. 8 ಜನರ ಹೊರತಾಗಿ ಬೇರೆ ಯಾರದಾದ್ರೂ ಪಾತ್ರಗಳಿದೆಯಾ, ಅಥವಾ ಈ ತನಿಖೆ ಹಂತದಲ್ಲಿ 8 ಜನ ಆರೋಪಿಗಳು ಬೇರೆಯವರ ಹೆಸರುಗಳನ್ನ ತೆಗೆದಿರೋದಿದೆಯಾ, ಹಾಗೆ 8 ಜನರ ಪಾತ್ರಗಳು ಏನೇನು, ಯಾರ್ಯಾರು ಎಷ್ಟು ಹಣವನ್ನ ಸ್ವಾಹ ಮಾಡಿದ್ದಾರೆ, ಯಾವ್ಯಾವ ರೀತಿಯಾಗಿ ಪಡೆದಿದ್ದಾರೆ, ಎಲ್ಲೆಲ್ಲಿ ಮೋಸ ಆಗಿದೆ, ಎಲ್ಲಿವರೆಗೂ ಅಂತ ಹೇಳಿದ್ರೆ ರಶೀದಿಯನ್ನು ಕೂಡ ತಿದ್ದಿದಾರಂತೆ. ರಶೀದಿ ಕೊಡುವಂತ ಸಂದರ್ಭ ಅದನ್ನ ತಿದ್ದಿ ಕೊಟ್ಟಿರೋದು, ಅದರಲ್ಲೂ ಗೋಲ್ಮಾಲ್ ನಡೆದಿರೋದು, ಇದು ಎಸ್ಐಟಿ ತನಿಖೆ ಹಂತದಲ್ಲಿ ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳನ್ನ ಇದಾಗಲೇ ವಶಕ್ಕೆ ಪಡೆದಿದ್ದಾರೆ. ನ್ಯಾಯಾಂಗ ಬಂಧನಕ್ಕೂ ಕೂಡ ವಿಧಿಸಿಯಾಗಿದೆ. ಇನ್ನು ಆರೋಪ ಪ್ರತ್ಯಾರೋಪ ನಡೀತಾ ಇದೆ. ಇದೀಗ ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ಗರಂ ಆಗಿದ್ದಾರೆ. ರಾಜಕೀಯ ವಾಗ್ಯುದ್ಧ ನಡೀತಾ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ ಬಳಿ ಏನಾದ್ರೂ ಸಾಕ್ಷ್ಯ ಇದ್ರೆ ಎಸ್ಐಟಿಗೆ ಕೊಡಿ ಅನ್ನೋದಾಗಿ ಹೇಳಿದ್ದಾರೆ. ಅದ್ರ ಬಗ್ಗೆ ಎಸ್ಐಟಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದಾಗಿ ಯೋಗಿ ಹೇಳಿರೋದನ್ನ ಗಮನಿಸಬಹುದು ನಾವು. सरकार की जो मंशा है, सरकार ने पहले दिन कहा कि दूध का दूध और पानी का पानी सबके सामने आएगा, लेकिन मैं फिर से अपील करूंगा, राम भक्तों की अग्नि परीक्षा मत लो। राम भक्तों के साथ, उनकी आस्था के साथ खिलवाड़ करना बंद करो। अगर तथ्य नहीं है, पुष्ट प्रमाण नहीं है, तो आरोप प्रत्यारोप बंद करो, और प्रमाण है तो एसआईटी को सबूत सहित प्रमाण प्रस्तुत करो। एसआईटी की सिफारिश के अनुरूप सरकार कार्रवाई को आगे बढ़ा रही है, और जब वरिष्ठ अधिकारियों की टीम कार्य कर रही है तो उसमें फिर राजनीतिक बयानबाजी बंद करें। ಒಂದು ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ವೈರಿಕೆ ಮೇಲಿಂದ ಮಾತನಾಡಿದ್ದನ್ನ ನಾವು ಗಮನಿಸ್ತಾ ಇದ್ವಿ. ಎಚ್ಚರಿಕೆಯನ್ನ ಕೊಡ್ತಾ ಇದ್ರು. ರಾಮಭಕ್ತರನ್ನ ಪರೀಕ್ಷೆ ಮಾಡಬೇಡಿ, ನಂಬಿಕೆ ಜೊತೆ ಆಟ ಆಡಬೇಡಿ, ಏನಾದರೂ ಸಾಕ್ಷಿ ಇದ್ರೆ ಹೋಗಿ ಎಸ್ಐಟಿ ಕೊಡಿ, ವಾಗ್ಯುದ್ಧ ಸರಿಯಲ್ಲ, ಇದರಲ್ಲಿ ರಾಜಕೀಯ ಸರಿಯಲ್ಲ ಅಂತ ಆರೋಪ ಪ್ರತ್ಯಾರೋಪದ ಬಗ್ಗೆ ಯೋಗಿ ಮಾತನಾಡಿದ್ದಾರೆ. ಲೂಟಿ ಮಾಡಿದ್ದ ಹಣವನ್ನ ಜಪ್ತಿ ಮಾಡಿದ್ದಾರೆ ಪೊಲೀಸರು. ಅನುಕಲ್ಪ್ ಮಿಶ್ರಾ ಹಾಗೆ ಲವಕುಶ್ ಮಿಶ್ರಾನಿಂದ ಹಣ ಜಪ್ತಿ ಮಾಡಿದ್ದಾರೆ. ಆರೋಪಿಗಳೆಲ್ಲರೂ ಕೂಡ ಒಂದೇ ತಂಡವಾಗಿ ಲೂಟಿಗೆ ಪಿತೂರಿ ಮಾಡಿದ್ರು. ಹಣ, ಚಿನ್ನ, ಬೆಳ್ಳಿಯಂತಹ ವಸ್ತುಗಳನ್ನ ಲೂಟಿ ಮಾಡ್ತಾ ಇದ್ರು. ಎಣಿಕೆ ವೇಳೆನೆ ಹಣ, ಚಿನ್ನ ಲೂಟಿ ಮಾಡ್ತಾ ಇದ್ರು ಆರೋಪಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಸಿಬ್ಬಂದಿ ಆದಾಗಿನಿಂದಲೂ ಕೂಡ ನಿರಂತರವಾಗಿ ಲೂಟಿ ಹೊಡೆದಿದ್ದಾರೆ. ನಗದು ಹಣವನ್ನ ಬ್ಯಾಂಕ್ ಖಾತೆಗೆ ಜಮೆ ಮಾಡದೇನೆ ಕಿಸೆಗೆ ಹಾಕೊಂಡಿದ್ದಾರೆ. ಹಣವನ್ನ ಜೇಬಿಗಿಳಿಸ್ತಾ ಇದ್ರು ಆರೋಪಿಗಳು. ಪ್ರತಿನಿಧಿ ಮಹೇಶ್ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ಮಹೇಶ್, ಸಾಕಷ್ಟು ಡೀಟೇಲ್ಸ್ ಗಳು ಸಿಗ್ತಾ ಇದೆ. 8 ಜನ ಆರೋಪಿಗಳ ಪಾತ್ರ ಏನೇನು ಅನ್ನೋದಾಗಿ ಗೊತ್ತಾಗ್ತಾ ಇದೆ. ಈಗ ಬರ್ತಾ ಇರುವಂತ ಕೆಲ ಲೇಟೆಸ್ಟ್ ಅಪ್ಡೇಟ್ಸ್ ಗಳಂತ ಹೇಳಿದ್ರೆ, ಇವರು ಬ್ಯಾಂಕ್ಗೆ ಹಣವನ್ನ ವರ್ಗಾವಣೆ ಮಾಡ್ತಾ ಇರಲಿಲ್ಲ, ಕ್ಯಾಶ್ ಹಾಗೇನೆ ಜೇಬಿಗಿಳಿಸ್ತಾ ಇದ್ರು, ಆಮೇಲೆ ಎಲ್ಲರೂ ಕೂಡ ಸೇರಿ ಪ್ಲಾನ್ ಅನ್ನ ಮಾಡ್ತಾ ಇದ್ರು ಅಂತ. ಮಹೇಶ್, ಏನೇನು ಗೊತ್ತಾಗ್ತಾ ಇದೆ? ಜೊತೆಗೆ ಕಾನೂನು ಕ್ರಮ ಯಾವ ರೀತಿಯಾಗಿ ನಡೀತಾ ಇದೆ?
ಚಿತ್ರ ಖಂಡಿತ ಈಗಾಗಲೇ SIT ಇಂದ ಏನು ಅರೆಸ್ಟ್ ಮಾಡಿರುವಂತಹ 8 ಜನನ್ನು ಕೂಡ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ಅವ್ರನ್ನ ಕೋರ್ಟ್ಗೆ ಏನು ಹಾಜರುಪಡಿಸಿರುವಂತದ್ದು. ಪ್ರಮುಖವಾಗಿ ಇವರು ಏಪ್ರಿಲ್ 27ರಿಂದ ಇದುವರೆಗೂ ಅಂದ್ರೆ ಮೊನ್ನೆ ಜೂನ್ 5 ಕೂಡ ಸರಿಸುಮಾರು 70 ಬಾರಿ ಕಳ್ಳತನ ಪ್ರಯತ್ನಗಳಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಇದೆಲ್ಲ ಕೂಡ CCTVಯಲ್ಲಿ ದೃಶ್ಯಾವಳಿಗಳು ಸೆರೆಯಾಗಿರುವಂತದ್ದು. ಈಗಾಗಲೇ SIT ಅಧಿಕಾರಿಗಳು ಪರಿಶೀಲನೆ ನಡೆಸಿದಂತ ಸಂದರ್ಭದಲ್ಲಿ ಇದೆಲ್ಲ ಕೂಡ ಬೆಳಕಿಗೆ ಬಂದಿರುವಂತದ್ದು. ಈಗಾಗಲೇ ಇಬ್ಬರು ಪ್ರಮುಖ ಆರೋಪಿಗಳು ಏನಿದ್ದಾರೆ ಇವ್ರ ಜೊತೆಗೂ ಕೂಡ ಇದ್ದಂತ ಅವರ ಬಳಿ ಇದ್ದಂತ ಚಿನ್ನಾಭರಣ ಕೂಡ ವಶಕ್ಕೆ ಪಡೆದಿರುವಂತದ್ದು. ಅದನ್ನ ಸೀಜ್ ಮಾಡಿ ಏನು ಕೋರ್ಟ್ಗೂ ಕೂಡ ಹಾಜರುಪಡಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇರುವಂತದ್ದು. ಆ ತನಿಖೆ ಮತ್ತಷ್ಟು ತೀವ್ರಗತಿಯಲ್ಲಿ ಸಾಗ್ತಾ ಇದೆ ಅಂತ ಹೇಳ್ಬೋದು. 8 ಜನ ಅಲ್ಲದೆ ಇನ್ನಷ್ಟು ಪ್ರಮುಖ ಆರೋಪಿಗಳು ಕೂಡ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಈ ವರದಿ ಏನ್ ಕೊಟ್ಟಿದ್ದಾರೆ SIT ಅದರಲ್ಲಿ ಸರಿಸುಮಾರು 17 ಜನ ಹೆಸರುಗಳು ಕೂಡ ಉಲ್ಲೇಖ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆ ಪ್ರಾಥಮಿಕವಾಗಿ 8 ಜನರು ಏನಿದ್ದಾರೆ ಸಿಬ್ಬಂದಿನ ಈಗ ಅರೆಸ್ಟ್ ಮಾಡಿರುವಂತದ್ದು. ಮತ್ತಷ್ಟು ಜನ ಏನು ಅರೆಸ್ಟ್ ಮಾಡುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಅದನ್ನು ಕೂಡ ಕಾರ್ಯಪ್ರವೃತ್ತಿಯಲ್ಲಿ ಈಗಾಗಲೇ ಸಾಗ್ತಾ ಇದೆ ಅಂತ ಹೇಳ್ಬೋದು. UP ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಿರುವಂತದ್ದು. ವಿಪಕ್ಷಗಳು ಕೂಡ ಇದನ್ನ ಏನು ಆರೋಪ ಮಾಡಬಾರ್ದು, ಏನಾದ್ರೂ ಸಾಕ್ಷ್ಯಾಧಾರಗಳಿದ್ರೆ ನೇರವಾಗಿ ತೆಗೆದುಕೊಂಡು ಬನ್ನಿ, ನಾವು ಕೂಡ ಕ್ರಮ ಕೈಗೊಳ್ತೀವಿ ಅನ್ನೋದು ಕೂಡ ಹೇಳ್ತಾ ಇರುವಂತದ್ದು. ಹೀಗಾಗಿ 8 ಮಂದಿ ಬಂಧನ ಆಗಿದೆ, ಕೋರ್ಟ್ ಕೂಡ ಹಾಜರುಪಡಿಸಿದ್ರು. ಮತ್ತೆ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಸಾಧ್ಯತೆ ಹೆಚ್ಚಿರುವಂತದ್ದು. ಯಾಕಂದ್ರೆ ಈಗ ಏನು ದೇಣಿಗೆ ಬಂದಂತ ಹಣವನ್ನ ಕಳ್ತನ ಆಗಿರುವಂತಹ ಎಲ್ಲಿ ಬ್ಯಾಂಕ್ ಕಟ್ಟಿದಾರೆ ಅಥವಾ ಸ್ವಂತ ಬಳಕೆ ಕೂಡ ಮಾಡ್ಕೊಂಡಿದ್ದಾರೆ ಮಾಹಿತಿ ಕೂಡ ಕಲೆ ಆಗಬೇಕಾಗಿತ್ತು. ಹೀಗಾಗಿ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ಅದನ್ನ ಸೀಜ್ ಮಾಡುವಂತ ಪ್ರಯತ್ನ ಕೂಡ ಮಾಡ್ತಾ ಇರುವಂತದ್ದು. ಚಿತ್ರ. ಓಕೆ, ಥ್ಯಾಂಕ್ ಯು ಮಹೇಶ್ ಮಾಹಿತಿಗಾಗಿ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಾಗ್ಯುದ್ಧಗಳು ನಡೀತಾನೆ ಇದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ. ಕಾಂಗ್ರೆಸ್ನವರು ಶ್ರೀರಾಮನ ಬಗ್ಗೆ ಮಾತನಾಡ್ತಾ ಇರೋದೇ ಸಂತಸ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಯೋಗಿ ಆದಿತ್ಯನಾಥ್ ಅವರು ಏನು ಹೇಳಿದ್ದಾರೆ ಅಲ್ಲಿ ಈಗ ನಿಮ್ಮ ಅನೇಕ ಚಾನೆಲ್ಗಳಲ್ಲೂ ಸೇರಿದಂತೆ ಅಲ್ಲಿರುವಂಥ ಎಂಪ್ಲಾಯೀಸು ಕೆಲವರು ಈ ರೀತಿಯಾದಂಥ ಪಾಪದ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಬಂದಿದೆ. ಅವರನ್ನು ತಕ್ಷಣ ಹಿಡಿದು ಈಗಾಗಲೇ SIT ಮಾಡಿ ಅವರನ್ನು ಅರೆಸ್ಟ್ ಮಾಡಿ ಇತ್ಯಾದಿ ಎಲ್ಲ ಕೆಲಸ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ಪಾರ್ಟಿಯವರು ಇವತ್ತು ರಾಮನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಸಂತೋಷ, ಅಷ್ಟಾದರೂ ಬುದ್ಧಿ ಬಂದಿದೆ. ಆದರೆ ರಾಮನ ಅಸ್ತಿತ್ವವನ್ನೇ ಅಲ್ಲಗಳೆದಂಥ ಒಂದು ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ರಾಮ ಇಲ್ಲವೇ ಇಲ್ಲ, ರಾಮ ಸೇತು ಇಲ್ಲ, ಈ ರೀತಿಯೆಲ್ಲ ಅಫಿಡವಿಟ್ ಹಾಕಿದ್ದಾರೆ. ಐ ಆಮ್ ನಾಟ್ ಟೆಲಿಂಗ್. ಕಾಂಗ್ರೆಸ್ ಪಾರ್ಟಿ ಎಲ್ಲೋ ಪತ್ರಿಕೆಯಲ್ಲಿ ಯಾವುದೋ ಒಬ್ಬ ಲೀಡರು ಸ್ಟೇಟ್ಮೆಂಟ್ ಕೊಟ್ಟದ್ದು ಹೇಳ್ತಲ್ಲ, ದೇ ಹ್ಯಾವ್ ಫೈಲ್ಡ್ ಅನ್ ಅಪ್ಲಿಕೇಶನ್ ಇನ್ ದಿ ಸುಪ್ರೀಂ ಕೋರ್ಟ್ ಅಫಿಡವಿಟ್, ಸೋರ್ನ್ ಅಫಿಡವಿಟ್ ಆಫ್ ದಿ ದೆನ್ ಗೌರ್ಮೆಂಟ್. ರಾಮ ಒಂದು ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿದಂಥವರು ಇವತ್ತು ರಾಮನ ಬಗ್ಗೆ ಭಾಳ ಮಾತನಾಡ್ತಾ ಇದ್ದಾರೆ. ಮತ್ತು ಇವರ ಕಾಲದಲ್ಲಿ ಕಾಂಗ್ರೆಸ್ ಪಾರ್ಟಿ ಕನಿಷ್ಠ ಒಂದು 10-20 ವರ್ಷ ಭ್ರಷ್ಟಾಚಾರ ಅಥವಾ ಈ ಥರದ ವಿಷಯದ ಬಗ್ಗೆ ಭಾಳ ಜಾಸ್ತಿ ಮಾತನಾಡಿದಿರೋದು ಒಳ್ಳೆಯದು. ಯಾಕಂದ್ರೆ ಅವ್ರ ಕಾಲದೊಳಗೆ 12 ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಂತನ್ನೋದು ಪಾರ್ಲಿಮೆಂಟ್ನಲ್ಲಿ ಓಪನ್ ಆಗಿ ಚರ್ಚೆ ಆದ ನಂತರ ಸಹಿತ ಅವರು ಡಿನೈ ಮಾಡಿಲ್ಲ. ಇದರಲ್ಲಿ ತಪ್ಪು ಗಮನಕ್ಕೆ ಬಂದ ತಕ್ಷಣ ಆ್ಯಕ್ಷನ್ ಆಗಿದೆ. ಮತ್ತು ಯೋಗಿ ಆದಿತ್ಯನಾಥ್ ಅವರು ಏನು ಹೇಳಿದ್ದಾರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು, ನೋಬಡಿ ವಿಲ್ ಬಿ ಸ್ಪೇರ್ಡ್, ಅದು ಅಕಾರ್ಡಿಂಗ್ಲಿ ಆ್ಯಕ್ಷನ್ ಆಗ್ತದೆ.